ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಗೆ ಈ ಬಾರಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಈಶಾನ್ಯ ಪದವೀಧರರ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡುತ್ತಿದ್ದೇನೆ ಎಂದು ಕಾಶಿನಾಥ್ ಎಂ ಗಿಲೇರಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಯಚೂರು ಜಿಲ್ಲೆಯ ನಗರದ ನಿವಾಸಿಯಾಗಿದ್ದು ನನ್ನ ವಿದ್ಯಾಭ್ಯಾಸವು BA BPEd ಆಗಿದೆ. ವೃತ್ತಿಯಲ್ಲಿ ನಾನು ಖಾಸಗಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸರಿಸುಮಾರು 15 ವರ್ಷಗಳಿಂದ ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ, ಪದವಿ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರ ನೇಮಕಾತಿಯಾಗಿಲ್ಲ. ಈ ವಿಚಾರವನ್ನ ಇಟ್ಟುಕೊಂಡು ನಾವು ಸಂಬಂಧಿಸಿದ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಎಷ್ಟೋ ಬಾರಿ ಮನವಿ ಸಲ್ಲಿಸಿದ್ರು ಕೂಡ ನಮ್ಮ ಮನವಿಗೆ ಸ್ಪಂದಿಸದ ಕಾರಣ ವಿಧಾನಸಭಾ ಸದನದಲ್ಲಿ ನಮ್ಮ ದೈಹಿಕ ಶಿಕ್ಷಕರ ಪರವಾಗಿ ಯಾರೊಬ್ಬರು ಧ್ವನಿ ಎತ್ತದ ಕಾರಣ ಆದ್ದರಿಂದ ನಾನು ಶಿಕ್ಷಕರಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನ ಮನಗಂಡು ಈ ಬಾರಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಆದ ಕಾರಣ ಪದವೀಧರರು ನನಗೆ ಆಶೀರ್ವಾದ ಮಾಡಬೇಕು ಎಂದು ಮನವಿ ಮಾಡಿದರು. ನಾನು ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಸ್ಪರ್ಧಿಸಿದ್ದೇನೆ. ನನ್ನ ಮೂಲ ಉದ್ದೇಶ ಏನೆಂದರೆ ಸರ್, ನಾವು ರಾಜಕೀಯ ಬರೋದಕ್ಕೆ ಸರಿಸುಮಾರು ನಾನು ವೃತ್ತಿಯಲ್ಲಿ ಖಾಸಗಿ ಶಿಕ್ಷಕ ಸರ್, ಖಾಸಗಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿದ್ದೇನೆ ಸರ್. ಸರಿಸುಮಾರು ನಮ್ಮ ಖಾಸಗಿ ದೈಹಿಕ ಶಿಕ್ಷಕರ ನೇಮಕಾತಿ ಆಗದೆ 15 ವರ್ಷ ಆಯ್ತು ಸರ್. ಪ್ರಾಥಮಿಕ ಶಾಲೆ ಆಗಿರ್ಬೋದು, ಪ್ರೌಢಶಾಲೆ ಆಗಿರ್ಬೋದು, PU ಕಾಲೇಜ್, ಪ್ರಥಮ ದರ್ಜೆ ಕಾಲೇಜ್ ಯಾವುದರಲ್ಲಿ ನಮ್ಮ ದೈಹಿಕ ಶಿಕ್ಷಣವನ್ನು ಸಬ್ಜೆಕ್ಟ್ ಕಡೆಗಣಿಸ್ತಿದ್ದಾರೆ ಸರ್. ಲಾಸ್ಟ್ ಟೈಮ್ ಸರ್ ನಮ್ಮ ರಾಯಚೂರಲ್ಲಿ ಶಿಕ್ಷಣ ಸಚಿವರು ಬಂದಾಗ ನಾವು ನಮ್ಮ ಸಮಸ್ಯೆ ಪರವಾಗಿ ಮೆಮೊರನ್ ಕೊಡೋಕೆ ಹೋದ್ವಿ ಸರ್. ನಮ್ಮ ಮೆಮೊರನಿಗೆ ಸ್ಪಂದಿಸದೆ ಅವ್ಯಾಚ್ಯ ಶಬ್ದಗಳನ್ನು ನಿಂದಿಸಿದೆ ಸರ್ ಕೆಲವೊಂದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು. ಆ ಒಂದು ಕಾರಣಕ್ಕೆ ಅವತ್ತೇ ನಾವು ಡಿಸೈಡ್ ಆದ್ವಿ ಎಲ್ಲ ಶಿಕ್ಷಕರು ಸೇರಿ ನಾವೊಂದು ಏನಾದರೂ ಸರ್ಕಾರಕ್ಕೆ, ಆಡಳಿತ ಪಕ್ಷಕ್ಕೆ ಆಗಿರ್ಬೋದು, ನಮ್ಮ ಪರವಾಗಿ ನಮ್ಮ ಯಾವುದೇ ಮೆಮೊರನಿಗೆ ಸ್ಪಂದನೆ ನೀಡ್ತಕ್ಕಂಥ ರಾಜಕೀಯ ನಾಯಕರಿಗೆ ಏನಾದರೂ ನಮ್ಮ ಬಿಸಿ ಮುಟ್ಸೋಣ ಅನ್ನೋ ಉದ್ದೇಶಕ್ಕೆ ನಮ್ಮ ಸಹ ಶಿಕ್ಷಕರು, ದೈಹಿಕ ಶಿಕ್ಷಕರು ಎಲ್ಲರೂ ಸೇರಿಕೊಂಡು ಸರ್ ನಾವೇ ಒಂದು ಅಭ್ಯರ್ಥಿಯನ್ನಾಗಿ ನಿಲ್ಲೋಣ ಅಂತಂದು ಈ ವರ್ಷ ಈ ಒಂದು ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡ್ತಿದ್ದೇವೆ ಸರ್. ಸರಿಸುಮಾರು ನಮ್ಮ ಚಂದ್ರಶೇಖರ್ ಪಾಟೀಲ್ ಆಗಿರ್ಬೋದು ಸರ್, ಅವರು ಗೆದ್ದಾಗಲಿಂದ ನಮ್ಮ ರಾಯಚೂರು ಕಡೆ ಆಗಿರ್ಬೋದು, ಯಾವುದೇ ಭಾಗ ಸರ್, ಈಶಾನ್ಯ ಭಾಗ ಯಾವುದೇ ಕಡೆಯೂ ಅವರು ನಮ್ಮ ಸಮಸ್ಯೆಗೆ ಸ್ಪಂದಿಸಿಲ್ಲ ಸರ್. ನಾವು ರಾಜ್ಯ ಸರ್ಕಾರಕ್ಕೆ ದೈಹಿಕ ಶಿಕ್ಷಕರ ಪರವಾಗಿ ರಕ್ತದಿಂದ ಪತ್ರ ಬರ್ತೀವಿ ಸರ್, ನಮ್ಮ ನೇಮಕಾತಿ ಮಾಡಿಕೊಳ್ಳಿ ಅದೇ ನಮ್ಮ ಯಾವುದಕ್ಕೂ ಸ್ಪಂದನೆ ನೀಡ್ತಾನೆ ಸರ್. ಆ ಒಂದು ಕಾರಣಕ್ಕೆ ನಾವು ಈ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ಸರ್. ನನ್ನ ಕ್ರಮ ಸಂಖ್ಯೆ ಬಂದುಬಿಟ್ಟು 5. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BM Max ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM Max ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ENT, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785.